ಹಾಯ್ ಎವ್ರಿವನ್, ಎಲ್ರಿಗೂ ಶ್ರಾವ್ಸ್ ಕಲ್ಪವೃಕ್ಷ ಚಾನಲ್ಗೆ ಸ್ವಾಗತ. ಇವತ್ತು ನಾವು ಸಿಂಪಲ್ಲಾಗಿ ಇಡ್ಲಿ ಹೇಗೆ ಮಾಡೋದು ಅಂತ ತೋರಿಸ್ತಿದ್ದೀನಿ. ಅದ್ಭುತವಾಗಿರುತ್ತೆ. ಇದಕ್ಕಿಂತ ರಾತ್ರಿ ನೆನೆ ಹಾಕಬೇಕು, ರಾತ್ರಿ ರುಬ್ಬಿಡಬೇಕು, ಇಡೀ ದಿನ ನೆನೆಸಬೇಕು ಅನ್ನೋ ಅವಶ್ಯಕತೆ ಅಂತೂ ಇಲ್ಲ. ಯಾಕಂದ್ರೆ ಅಷ್ಟು ಸಿಂಪಲ್ಲಾಗಿ ಮಾಡ್ಕೋಬೋದು. ಹಂಗೆ ಮನೆ ಒಳಗೆ ಒಂದು ಹಸಿ ಕೊಬ್ಬರಿ ಇತ್ತು ಅಂತಂದ್ರೆ, ಹಂಗೆ ರವೆ ಇತ್ತು ಅಂತಂದ್ರೆ ಈ ಒಂದು ಇಡ್ಲಿ ರೆಡಿಯಾಗಿ ಹೋಗುತ್ತೆ. ಅಷ್ಟು ಸಾಫ್ಟಾಗಿರುತ್ತೆ. ಹಾಗಂತ ರಾತ್ರಿ ನೆನೆಸಿಲ್ಲ ಅಂತಂದೇನು ಇದೇನು ಕಲ್ಲು ಥರ ಇರೋಂಗಿಲ್ಲ. ನೋಡ್ತಿರ್ಬೋದು ನೀವು, ಸಾಫ್ಟಾಗಿ ಸ್ಪಾಂಜಿಯಾಗಿನೇ ಇರುತ್ತೆ. ಭಾಳ ಸುಲಭ ಅಂದ್ರೆ ಸುಲಭ ಮಾಡ್ಕೊಳ್ಳೋದು. ಈ ಇಡ್ಲಿನ ಸಣ್ಣವರಿಂದ ದೊಡ್ಡೋರವರೆಗೂ ಇಷ್ಟಪಟ್ಟು ತಿಂತಾರೆ. ಮೊದಲಿಗೆ ನಾನು ಇಲ್ಲಿ ನಿಮಗೆ ತೋರಿಸ್ತಿದ್ದೀನಿ. ಗಟ್ಟಿ ಅವಲಕ್ಕಿ ತೊಗೊಂಡಿನಿ. ಈ ಮಾರ್ಕೆಟ್ ಒಳಗೆ 2 ಥರ ಅವಲಕ್ಕಿ ಸಿಗ್ತಾವಲ್ಲ, ನಾನು ತೊಗೊಂಡಿರೋದು ಗಟ್ಟಿ ಅವಲಕ್ಕಿ, ದಪ್ಪ ಅವಲಕ್ಕಿ ತೊಗೊಂಡಿದ್ದೀನಿ. ನಾನಿಲ್ಲಿ ಏನು ಗ್ಲಾಸ್ ತೋರಿಸ್ತಿದ್ದೀನಲ್ಲ, ಆ ಗ್ಲಾಸಲ್ಲೇ ನಾನು ಅರ್ಧ ಕಪ್ ಗಟ್ಟಿ ಅವಲಕ್ಕಿ ತೊಗೊಂಡಿದ್ದೀನಿ. ಮೆಜರ್ಮೆಂಟ್ ಕರೆಕ್ಟಾಗಿ ನೋಡ್ಕೊರಿ. ಸ್ಕಿಪ್ ಮಾಡ್ಲಾರ್ದಂಗೆ ನೋಡಿದ್ರೆ ನಿಮ್ಗೆ ಕರೆಕ್ಟಾಗಿ ಅರ್ಥ ಆಗುತ್ತೆ. ಸ್ಕಿಪ್ ಮಾಡಿದ್ರೆ ಎಷ್ಟೆಷ್ಟು ಯಾವ್ಯಾವ ಪ್ರಮಾಣದೊಳಗೆ ಹಾಕ್ಕೊಂಡಿವಿ ಅಂತಂದು ನಿಮಗೆ ಗೊತ್ತಾಗಂಗಿಲ್ಲ. ಹಾಗಾಗಿ ಸ್ಕಿಪ್ ಮಾಡ್ದಂಗೆ ನೋಡ್ಕೊರಿ. ಈಗ ಅವಲಕ್ಕಿಗೆ ನೀರು ಹಾಕ್ಕೊಂಡು ಅರ್ಧ ಗ್ಲಾಸ್ ಅವಲಕ್ಕಿ ತೊಗೊಂಡಿದ್ದೀನಿ. ನಾನು ತೊಗೊಂಡಿರೋ ಗ್ಲಾಸಲ್ಲೇ ಅಥವಾ ವಾಟಲ್ಲೇ ಅರ್ಧ ಗ್ಲಾಸ್ ಮಾತ್ರ ಅವಲಕ್ಕಿ, ಅದು ದಪ್ಪ ಅವಲಕ್ಕಿ ತೊಗೊಂಡಿದ್ದೀನಿ. ಈಗ ಅವ್ನು ಚೆಂದಾಗಿ ತೊಳ್ಕೊಬೇಕಾಗುತ್ತೆ. ಯಾಕಂದ್ರೆ ಅವಲಕ್ಕಿ ಭಾಳ ಕಪ್ಪು ಇರುತ್ತೆ, ಅಂದ್ರೆ ಅದ್ರೊಳಗೆ ಡಸ್ಟ್ ಭಾಳ ಇರುತ್ತೆ. ಹಾಗಾಗಿ ನಾವು ಒಂದ್ಸರಿ ಚೆಂದ ತೊಳಿಲಾರ್ದು ಹಾಕ್ಕೊಂಡಿವಿ ಅಂದರೆ ಇಡ್ಲಿ ಕಲರ್ ಚೇಂಜ್ ಆಗುತ್ತೆ. ಒಂದು ಸ್ವಲ್ಪ ಬ್ಲ್ಯಾಕಿಶ್ ಮೇಲೆ ಬರುತ್ತೆ, ಹಂಗೆ ಕಪ್ ಅನಿಸುತ್ತೆ. ಹಾಗಾಗಿ ಬೆಳ್ಳಗೆ ಇಡ್ಲಿ ಬರಬೇಕಂದ್ರೆ ಮೇಯ್ನಾಗಿ ಈ ಅವಲಕ್ಕಿನ ಚೆಂದಾಗಿ ತೊಳ್ಕೊಬೇಕಾಗುತ್ತೆ. ಆದಷ್ಟು ಒಂದು 2-3 ಸರಿ ನೀವು ತೊಳ್ಕೊಳ್ಳೋದು ಭಾಳ ಉತ್ತಮ. ಯಾಕಂದ್ರೆ ನೀವು ನೋಡಿರ್ತೀರಿ ಅವಲಕ್ಕಿ ಎಷ್ಟು ಹೊಲಸಿರುತ್ತೆ. ನೀವು ತೊಳೆದಾಗೂ ಆ ನೀರು ಕಲರ್ ಹೆಂಗೆ ಚೇಂಜ್ ಆಗುತ್ತೆ ಅಂತ ನೋಡಿರ್ತೀರಿ. ಹಾಗಾಗಿ ಒಂದು 2-3 ಸರಿ ತೊಳ್ಕೊರಿ. ತೊಳ್ಕೊಳ್ಳೋದ್ರಿಂದ ಏನು ಅವಲಕ್ಕಿ ಒಡೆದು ಹೋಗೋಲ್ಲ. ಯಾಕಂದ್ರೆ ಗಟ್ಟಿ ಅವಲಕ್ಕಿ ತೊಗೊಂಡೈತಿ. ಅದೇ ಮೀಡಿಯಮ್ ಅವಲಕ್ಕಿ ತೊಗೊಂಡ್ರೆ ನಮಗೆ ಕರೆಕ್ಟಾಗಿ ಅಳತಿನೂ ಗೊತ್ತಾಗಂಗಿಲ್ಲ. ಹಾಗಾಗಿ ನೋಡಿರಿ, ಈ ರೀತಿ ಒಳಗೆ ಒಂದು 2-3 ಸರಿ ತೊಳ್ಕೊಂಡು ಈಗ ಅವಲಕ್ಕಿ ನೆನೆಯುವಷ್ಟು ಒಂದು 2-3 ಗ್ಲಾಸ್ ನೀರು ಹಾಕಿ ನೆನೆಯುವಷ್ಟು ಇಡಬೇಕು. 1 ಅವರ್ ನೆನಿಬೇಕಿದೆ ಅವಲಕ್ಕಿ. ಒಂದು ಸೈಡ್ ಮುಚ್ಚಿ ಎತ್ತಿಟ್ಬಿಡ್ರಿ. ಈಗ ಇನ್ನೊಂದು ಬೌಲಿಗೆ ನಾವೇನೈತಲ್ಲ ರವೆ ಹಾಕ್ಕೋಬೇಕಾಗತ್ತೆ. ಯಾಕಂದ್ರೆ ನೆನಿಬೇಕು. ರವೆ ಇರಲಿ ಅಥವಾ ಅವಲಕ್ಕಿ ಇರಲಿ, ನೆನ್ಕೋಬೇಕಾಗತ್ತೆ. ಹಾಗಾಗಿ ನಾನೇನು ಈ ಗ್ಲಾಸಲ್ಲೇ ಅರ್ಧ ಗ್ಲಾಸ್ ಅವಲಕ್ಕಿ ತೊಗೊಂಡಿದ್ನಲ್ಲ, ಈಗ ಇದೇ ಗ್ಲಾಸಲ್ಲೇ ಏನು ಅಂತಂದ್ರೆ 1.5 ಗ್ಲಾಸು ಈ ಇಡ್ಲಿ ರವೆ ತೊಗೊಳಕತ್ತೀನಿ. ನೀವು ಇಡ್ಲಿ ರವೆನ ಮನೆ ಒಳಗೆ ಮಾಡಿತ್ತು ಅಂತಂದ್ರೆ ಅದನ್ನಾದರೂ ಹಾಕ್ಕೋರಿ. ಇಲ್ಲ ಅಂಗಡಿ ಒಳಗಂತೂ ಸಿಗುತ್ತೆ. ಆ ಇಡ್ಲಿ ರವೆ ತೊಗೊಂಡಿದ್ದೀನಿ ನಾನು. ಈ ಗ್ಲಾಸಲ್ಲೇ 1.5 ಗ್ಲಾಸು, ಅರ್ಧ ಗ್ಲಾಸು ಅವಲಕ್ಕಿ, 1.5 ಗ್ಲಾಸು ರವೆ ತೊಗೋಬೇಕಾಗುತ್ತೆ. ಇಡ್ಲಿ ರವೆ, ಉಪ್ಪಿಟ್ಟಿನ ರವೆ ಅಲ್ಲ, ಇಡ್ಲಿ ರವೆ ತೊಗೋಬೇಕಾಗತ್ತೆ. ನೋಡಿರಿ, 1 ಗ್ಲಾಸು ಹಂಗೆ ಅರ್ಧ ಗ್ಲಾಸು, ನೀವು ಎಷ್ಟು ಅವಲಕ್ಕಿ ಅರ್ಧ ಗ್ಲಾಸ್ ತೊಗೊಂಡಿದ್ರಲ್ಲ ಅಷ್ಟು ಅರ್ಧ ಗ್ಲಾಸು ರವೆ ತೊಗೋಬೇಕಾಗುತ್ತೆ. ಅಂದರೆ 1.5 ಗ್ಲಾಸ್ ಇಡ್ಲಿ ರವೆನ ತೊಗೋಬೇಕಾಗತ್ತೆ. ಇದನ್ನು ಕೂಡ ನೀವು ಚೆಂದ ತೊಳ್ಕೊಬೇಕಾಗತ್ತೆ. ಇದು ಇಡ್ಲಿ ರವೆ ಮಾಮೂಲಿಯಾಗಿ ಎಲ್ಲರಿಗೂ ಗೊತ್ತಿರೋದು, ಅಂಗಡಿ ಒಳಗೆ ಎಲ್ಲ ಅಂಗಡಿ ಒಳಗೂ ಸಿಗ್ತದೆ. ಹಾಗಾಗಿ ಇದನ್ನು ನೀವು ಚೆಂದಾಗಿ ತೊಳ್ಕೊರಿ. ಯಾಕಂದ್ರೆ ಇಲ್ಲೂ ಕೂಡ ಡಸ್ಟ್ ಇರುತ್ತೆ. ಹಾಗಾಗಿ ನೀವು ಒಂದ್ಸರಿ ಹುಳ ಏನಾಗಿರಲ್ಲ, ಹೊರಗಿಟ್ರಷ್ಟೇ ಆಗಿರುತ್ತೆ. ಫ್ರಿಜ್ ಒಳಗೆ ಏನರ ಎತ್ತಿಟ್ರೆ ಆಗಿರೋದಿಲ್ಲ. ಹಾಗಾಗಿ ಇದನ್ನು ಒಂದ್ಸರಿ ನಾವು ತೊಳ್ಕೊಬೇಕಾಗತ್ತೆ. ಇದನ್ನು ತೊಳ್ಕೊಳ್ಳೋ ಮುಂದೆ ಭಾಳ ಕೇರ್ಫುಲ್ ಆಗಿರಿ. ಯಾಕಂದ್ರೆ ನೀವು ತೊಳೆದು ಹಂಗೆ ಡೈರೆಕ್ಟ್ ನೀವು ಬಸ್ಬಿಟ್ರಿ ನೀರನ್ನ ಅಂತಂದ್ರೆ ರವಾನೂ ಅದ್ರ ಜೊತೆ ಹೋಗಿಬಿಡುತ್ತೆ ಇಡ್ಲಿ ರವೆ. ಹಾಗಾಗಿ ಈ ರೀತಿ ನೀಟಾಗಿ 1-2 ಸರಿ ನೀವು ಕೈ ಆಡಿಸಿ ಕಿವುಚ್ಕೊಳ್ರಿ, ಅಂದರೆ ತೊಳ್ಕೊರಿ ರವನೆಲ್ಲ. ಆವಾಗ ಈ ರೀತಿ ಮಾಡೋದ್ರಿಂದ ಇನ್ನೊಂದು ಏನಂತಂದ್ರೆ ಇಡ್ಲಿ ಭಾಳ ಕಲರ್ ಅಂದರೆ ವೈಟಾಗಿ ಬರ್ತವೆ, ಬೆಳ್ಳಗೆ ಇಡ್ಲಿ ಬರ್ತವೆ. ತೊಳಿಲಿಲ್ಲ ಅಂದ್ರೆ ಒಂದು ಸ್ವಲ್ಪ ಕಲರ್ ಒಂದು ಸ್ವಲ್ಪ ಬೆಳ್ಳನ್ಕಿಂತ ಒಂದು ಸ್ವಲ್ಪ ಮಬ್ಬು ಹೊಡಿತೈತೆ. ಹಾಗಾಗಿ ನೀಟಾಗಿ ಈ ರೀತಿ ಒಳಗೆ ಕಿವುಚಿ ನೀವು ತೊಳ್ಕೊಬೇಕಾಗತ್ತೆ. ಇಡ್ಲಿ ರವೆ ಅಂತಂದು ಡೈರೆಕ್ಟಾಗಿ ಹಾಕ್ಕೊಳಕ್ಕೆ ಹೋಗ್ಬೇಡ್ರಿ, ಡಸ್ಟ್ ಇದ್ರಾಗೂ ಇರುತ್ತೆ. ಹಾಗಾಗಿ ತೊಳ್ಕೊರಿ. ಇಷ್ಟು ತೊಳ್ಕೊಂಡ್ರೆ ಸಾಕು. ಈಗ ನೋಡಿರಿ, ತೊಳ್ಕೊಂಡು ತಕ್ಷಣ ನೀವು ಇದನ್ನು ಬಸಿಯೋಕೆ ಹೋಗ್ಬೇಡ್ರಿ. 1 ನಿಮಿಷ ಬಿಡ್ರಿ. ಅಂದರೆ ಕೆಳಗೆ ರವೆ ಉಳ್ಕೊಳುತ್ತೆ, ಮ್ಯಾಗ ನೀರು ಬಂದಿರುತ್ತೆ. 1 ನಿಮಿಷ ಬಿಟ್ಟು ಆದಮೇಲೆ ನೀರು ಬಸ್ಬಿಡ್ರಿ. ನೀವು ನೀರು ಬಸ್ದು ಇಷ್ಟು ಕಂಪ್ಲೀಟಾಗಿ ನೀರು ಬಸ್ದು ಈಗೇನೈತಲ್ಲ ಮತ್ತೆ ನೀರು ಹಾಕಿರಿ. ಎಷ್ಟು ರವೆ ಮುಳುಗುವಷ್ಟು ನೀರು ಹಾಕ್ಕೊಂಡು ಇದನ್ನು ನೆನೆ ಇಡಬೇಕಾಗತ್ತೆ. ನಾವು 1 ಅವರ್ ಅವಲಕ್ಕಿ ನೆನಿಬೇಕು, 1 ಅವರ್ ಇಡ್ಲಿ ರವೆ ತೊಗೊಂಡಿರ್ತೀವಲ್ಲ ಈ ಇಡ್ಲಿ ರವೆನೂ ನೆನಿಬೇಕು. ಕಂಪ್ಲೀಟಾಗಿ 1 ಅವರ್ ನೆನಿಬೇಕು. ಮುಚ್ಚಿ ಒಂದು ಸೈಡ್ ಎತ್ತಿಟ್ಬಿಡೋಣ. 1 ಅವರ್ ಬಿಟ್ಟು ಆದಮೇಲೆ ನೋಡಿರಿ, ಅವಲಕ್ಕಿ ಕಂಪ್ಲೀಟಾಗಿ ನೆಂದದ. ಹೌದಾ, ನೀವು ನೋಡ್ತಿರ್ಬೋದು. ಮೊದಲಿಗೆ ತೊಗೊಂಡಾಗ ಅವಲಕ್ಕಿ ಕಲರ ಬೇರೆ ಇತ್ತು, ಇಷ್ಟು ನೆಂದಿರ್ಬೇಕು. ಹಿಂಗೆ ಮಾಡಿದಾಗ ಅದು ಒಡಿಬೇಕು. ಆ ರೀತಿ ಒಳಗೆ ನೆಂದಿರಬೇಕು. ಮಾಮೂಲಿ ನಾವು ಅವಲಕ್ಕಿ ಮಾಡಿ ಮುಂದೆ ಹೆಂಗೆ ನೆನೆಸ್ತೀವಿ ಹಂಗೆ ನೆನೆಸಿರ್ಬೇಕು. ಭಾಳ ಅಂದ್ರೆ 1 ನಿಮಿಷ 1 ತಾಸು ನೆನೆಸ್ರಿ. ಅದು ನೀರೆಲ್ಲ ಬಸ್ಕೊಂಡಾದ್ಮೇಲೆ ಈ ರೀತಿ ಅವಲಕ್ಕಿ ಬೆಳ್ಳಗೆ ಕಾಣಿಸತ್ತವ ನಿಮಗೆ. ತೊಳ್ಕೊಂಡಿರೋದ್ರಿಂದ ಹಿಂಗೆ ಕಲರ್ ಅದಾವು. ಇದನ್ನು ಒಂದು ಸೈಡ್ ಇಡೋಣ. ಈಗೇನು ಇನ್ನೊಂದು ಸೈಡ್ ಏನು ನಾವು ರವೆ ನೆನೆಕ್ಕೆ ಇಟ್ಟಿದ್ವಲ್ಲ ಇಡ್ಲಿ ರವೆನ, ಅದು ಕೂಡ ನೆನ್ಕೊಂಡೈತಿ. ಕೈ ಆಡಿಸ್ಬೇಡ್ರಿ. ಈಗ ಯಾವುದೇ ಕಾರಣಕ್ಕೂ ಇಡ್ಲಿ ರವೆಗೆ ಕೈ ಆಡ್ಸೋಕೆ ಹೋಗ್ಬೇಡ್ರಿ. ಮ್ಯಾಲೆ ನೀರು ಭಾಳ ಚಂದ ನಿಂತೈತಲ್ಲ, ಆ ನೀರನ್ನ ನೀಟಾಗಿ ಬಸ್ಕೊರಿ. ಹಿಂಗೆ ಮಾಡೋದ್ರಿಂದ ರವೆ ಹೋಗಂಗಿಲ್ಲ.
ನೀಟಾಗಿ ಬಸ್ತಿಟ್ಕೊಂಡಿನಿ ನಾನು. ಒಂದು ಸ್ವಲ್ಪ ನೀರಿನ ಅಂಶ ಐತಿ, ಅಷ್ಟಿದ್ರೆ ನಡೀತೈತಿ. ಈಗೇನೈತಲ್ಲ ಇದನ್ನು ನೀರು ಬಸ್ತಿರೋದನ್ನ ಒಂದು ಸೈಡ್ ಎತ್ತಿಟ್ಬಿಟ್ಟು ಈಗ ಈ ಅವಲಕ್ಕಿನ ನಾವು ಮಿಕ್ಸಿ ಮಾಡ್ಕೋಬೇಕಾಗತ್ತೆ, ಅಂದರೆ ರುಬ್ಕೋಬೇಕಾಗತ್ತೆ. ಮೊದಲಿಗೆ ಮಿಕ್ಸಿ ಜಾರ್ ತೊಗೊಂಡು ಇದೇನು ನಾವು ನೆನೆಸಿಟ್ಟಿದ್ವಲ್ಲ ಅವಲಕ್ಕಿನೆಲ್ಲ ಚೆಂದಾಗಿ ಹಿಂಡ್ಕೊಂಡು ಹಾಕೋರಿ ಜಾರಿಗೆ. ನೀರನ್ನೆಲ್ಲ ಹಿಂಡಿ ಬಿಡ್ರಿ, ನೀರನ್ನ ಹಿಂಡಿ ಜಾರಿಗೆ ಹಾಕೋರಿ. ಒಂದು ಅರ್ಧ ಗ್ಲಾಸ್ ಅವಲಕ್ಕಿ ತೊಗೊಂಡಿತ್ತಲ್ಲ ಅದು ಹೆಚ್ಚು ಕಡಿಮೆ 1 ಗ್ಲಾಸ್ ಲೆವೆಲಿಗೆ ಬಂದಿರುತ್ತೆ ನೆನ್ಕೊಂಡು, ಹಾಗಾಗಿ ಒಂದು ಅರ್ಧ ಗ್ಲಾಸ್ ತೊಗೊಂಡ್ರೆ ಸಾಕಾಗುತ್ತೆ. ಈಗ ಇದನ್ನು ನೀರು ಹಿಂಡ್ಕೊಂಡು ಜಾರಿಗೆ ನಾನು ಸೇರಿಸ್ಕೊಳಕತ್ತೀನಿ. ಈಗ ಮೇನ್ ಪಾರ್ಟ್ ಏನು ಅಂತಂದ್ರೆ ಇಲ್ಲಿ ನಾವು ಉದ್ದಿನಬೇಳೆ ಹಾಕ್ಕೊಳಕತ್ತಿಲ್ಲ, ಅದ್ರ ಬದಲಿಗೆ 1 ಕಪ್ ನಾನು ಸಣ್ಣದಾಗಿ ಸ್ಲೈಸ್ ಹೆಚ್ಚಿಟ್ಕೊಂಡಿದ್ನಲ್ಲ ಹಸಿ ಕೊಬ್ಬರಿ ಹಾಕ್ಕೊಳಕತ್ತೀನಿ. ನೀವು ಇದನ್ನು ತುರಿದು ಹಾಕ್ಕೋಬೋದು. ನಾನಿಲ್ಲಿ ಸ್ಲೈಸ್ ಆಗಿ ಹೆಚ್ಚಿಟ್ಕೊಂಡಿದ್ದೆ. ಆ ಹಸಿ ಕೊಬ್ಬರಿನ ಈ ಅವಲಕ್ಕಿಗೆ ಸೇರಿಸ್ಕೊಳಕತ್ತೀನಿ. ಈಗ ಒಂದು ಸ್ವಲ್ಪ ತರಿಯಾಗಿ ರುಬ್ಕೊಳ್ಳೋಣ ಇದನ್ನು. ಈಗ ಮೊಸರು ಹಾಕಬೇಕಾಗುತ್ತೆ, ಸ್ವಲ್ಪ ರುಬ್ಕೊಂಡು ಆದ್ಮೇಲೆ ಮೊಸರು ಆ್ಯಡ್ ಮಾಡ್ತೀನಿ, ಯಾಕಂದ್ರೆ ಭಾಳ ತುಂಬಿತ್ತಲ್ಲ ಹಾಗಾಗಿ. ಈಗ ತರಿಯಾಗಿ ರುಬ್ಕೊಂಡು ಆದಮೇಲೆ ಅದೇ ಕಪ್ಪಿಲೆ ನಾ ಏನು ಕಪ್ ತೊಗೊಂಡಿದ್ನಲ್ಲ, 1 ಕಪ್ ಕೊಬ್ಬರಿ ತೊಗೊಂಡಿದ್ನಲ್ಲ ಹಸಿ ಕೊಬ್ಬರಿ, ಅದೇ ಕಪ್ಪಿಲೆ ಒಂದು ಸ್ವಲ್ಪ ಕಡಿಮೆ ಕ್ವಾಂಟಿಟಿ ಒಳಗೆ ಪ್ರಮಾಣದೊಳಗೆ ಮೊಸರು ತೊಗೊಂಡು ನೋಡಿ ಹಾಕೋರಿ, ಯಾಕಂದ್ರೆ ನೀರಾಗಿಬಿಡುತ್ತೆ. ಹಾಗಾಗಿ ನೋಡಿರಿ, ನೀರು ಹಾಕ್ಲಾರ್ದನೂ ರುಬ್ಬೋದು, ಅಥವಾ ಗಟ್ಟಿ ಮೊಸರು ಇತ್ತು ನಿಮಗೆ ಸಣ್ಣ ಆಗೋದಂದ್ರೆ ಒಂದು ಸ್ವಲ್ಪ ನೀರು ಆ್ಯಡ್ ಮಾಡ್ಕೊಳ್ರಿ, ನಡೀತೈತೆ, ಅದಕ್ಕೇನು ತೊಂದರೆ ಇಲ್ಲ. ಆದರೆ ನುಣ್ಣಗೆ ರುಬ್ಕೋರಿ, ಈ ರೀತಿ ಒಳಗೆ ನುಣ್ಣಗೆ ರುಬ್ಕೋರಿ. ಇಲ್ಲಿ ನಮಗೆ ತರಿ ಇರಬೇಕಂತಂದ್ರೆ ಹಾಗೂ ಬರ್ತಾ ಅದ್ರ ಅವಲಕ್ಕಿನೂ ರುಬ್ಬೇಕಲ್ಲ ನುಣ್ಣಗೆ, ಹಾಗಾಗಿ ರೆಡಿಯಾಗಿತ್ತು ರುಬ್ಕೊಂಡಿದ್ದು. ಈಗ ಹಿಟ್ಟನ್ನು ನೀವು ನೋಡ್ಬೋದು, ಒಂದು ಸ್ವಲ್ಪ ನೀರಿನ ಅಂಶ ಐತಿ. ಈ ನೀರಿನ ಅಂಶ ಇದ್ರೇನು ಪರವಾಗಿಲ್ಲ, ಬಟ್ ಭಾಳ ಆಗಬಾರ್ದು. ನಿಮಗೆ ನೀರಿನ ಅಂಶ ಇರಬಾರ್ದಂದ್ರೆ ಹಿಂಗೆ ಹಿಂಡಿ ತಕ್ಕೊಂಡು ಬೇರೆ ಒಂದು ಬೌಲಿಗೆ ಹಾಕ್ಕೊಂಡು ಸರ್ವಿಂಗ್ ಬೌಲಿಗೆ ನೀವು ಕಲಿಸ್ಕೋಬೋದು. ನನಗೆ ಈ ನೀರಿನ ಅಂಶ ಇಷ್ಟು ಸಾಕು, ನಾನು ಆ್ಯಡ್ ಮಾಡ್ಕೊಳಗಲ್ಲ ಮತ್ತು ನೀರನ್ನ, ಇಷ್ಟಿದ್ರೆ ಸಾಕಾಗುತ್ತೆ. ಈಗೇನು ರುಬ್ಬಿಟ್ಕೊಂಡಿದ್ವಲ್ಲ ಅವಲಕ್ಕಿ, ಕೊಬ್ಬರಿ, ಹಸಿ ಕೊಬ್ಬರಿ, ಮೊಸರು ಹಾಕಿ ರುಬ್ಬಿಟ್ಕೊಂಡಿದ್ವಲ್ಲ ಆ ಎಲ್ಲದು ರುಬ್ಬಿದ್ದನ್ನು ಇದಕ್ಕೆ ಮಿಕ್ಸ್ ಮಾಡ್ಕೊಳಕತ್ತೀನಿ. ಮಿಕ್ಸ್ ಮಾಡ್ಕೊಂಡು ಚೆಂದಾಗಿ ಕಲಿಸ್ಕೋಬೇಕು, ಮೇಯ್ನಾಗಿ ಕಲಿಸ್ಕೋಬೇಕು. ನೀವು ಹಂಗೆ ಮ್ಯಾಗಲ್ಲಿ ಅಷ್ಟು ಕಲಿಸಿದ್ರಿ ಅಂದರೆ ಕೆಳಗಲ್ಲಿ ರವೆ ಅಷ್ಟು ಉಳಿದಿರ್ತೈತಿ. ಯಾಕಂದರೆ ಇದನ್ನು ಓವರ್ ನೈಟು ನಾವು ಕಲಿಸಿಡಂಗಿಲ್ಲ, ಆಮೇಲೆ ಉದ್ದಿನಬೇಳೆ ಹಾಕಿಲ್ಲ ಉಬ್ಕೊಳಕ್ಕೆ, ಹಾಗಾಗಿ ಬರೀ ಇದ್ರೊಳಗನ ನಾವು ಈ ಒಂದು ಹಿಟ್ಟು ಉಬ್ಕೋಬೇಕಾಗತ್ತೆ. ಹಂಗೆ ಚೆಂದಾಗಿ ಕಲಿಸ್ಕೊರಿ. ಒಂದು 10 ನಿಮಿಷ ನೀವು ಈ ರೀತಿ ಕೈ ಆಡಿಸೋದ್ರಿಂದ ಎಲ್ಲನೂ ರವದ ಜೊತೆ ಹೊಂದ್ಕೊಳತ್ತೆ. ಹಾಗಾಗಿ ಈ ರೀತಿ ಒಳಗೆ ನೀವು ಕೈ ಆಡಿಸ್ಕೋಬೇಕಾಗತ್ತೆ. ಇದಕ್ಕೆ ನೀವು ಸೋಡಾ ಪುಡಿ ಹಾಕೋ ಅವಶ್ಯಕತೆ ಇಲ್ಲ. ನಿಮಗೆ ಟೈಮ್ ಇತ್ತು ಮುಂಜಾನೆ ಅಂತಂದ್ರೆ ಒಂದು 3 ತಾಸು ನೆನೆಸ್ರಿ, ಯಾವ ಸೋಡಾ ಅವಶ್ಯಕತೆನೇ ಇಲ್ಲ, ತನ್ನಿಂದ ತಾನೇ ಉಬ್ಕೊಳತ್ತೆ. ಇಲ್ಲ ನಿಮಗೆ ಟೈಮ್ ಇಲ್ಲ ಅಂತಂದ್ರೆ ಒಂದಿಷ್ಟು ಸೋಡಾ ಪುಡಿ ಹಾಕಬೇಕಾಗತ್ತೆ, ಯಾಕೆ ಉಬ್ಬೇಕಲ್ಲ, ಹಾಗಾಗಿ ಅದು ಬೇಡ ಅಂದ್ರೆ ಒಂದಿಷ್ಟು, ಅಂದರೆ ಇಲ್ಲಿ ನೀವು ಹಿಂಡಿ ತೆಗೆದಿರ್ಬೇಕಾಗತ್ತೆ ರವೆ. ಹಂಗೆ ಹಿಂಡಿ ತೆಗೆದಾಗ ನೀರಿನ ಕನ್ಸಿಸ್ಟೆನ್ಸಿ ನೋಡಿರಿ, ನಂದು ಸ್ವಲ್ಪ ಜಾಸ್ತಿನೇ ಅನ್ಸಾತೈತೆ ನಿಮಗೆ, ಆದರೆ ಇದನ್ನು ಮುಚ್ಚಿ 2 ಗಂಟೆ ಇಟ್ಟು ಆದಮೇಲೆ ಉಬ್ಕೊಳುತ್ತೆ. ಹಾಗಾಗಿ ನಾನು ಅಷ್ಟು ನೀರಿನ, ಅಂದರೆ ಈಗ ರವಾನು ಅದನ್ನ ನೀರಿನ ಜೊತೆ ಸ್ವಲ್ಪ ಅಳ್ಕೊಳುತ್ತೆ, ಹಾಗಾಗಿ ಸ್ವಲ್ಪ ನೀರಿತ್ತಂದ್ರೆ ಚಲೋ ಆಗುತ್ತೆ. ಈಗ ಒಂದು ಸೈಡ್ ಅದನ್ನೊಂದು 2 ತಾಸು ನೆನೆಯಕ್ಕೆ ಬಿಟ್ಟು ನಾನು ಈಗ ಒಂದು ಸೈಡ್ ಚಟ್ನಿ ರುಬ್ಕೊಂಡು ಬಿಡೋಣ. ಅದು ನೆನೆಯೋದ್ರೊಳಗನ ಒಂದು ಚಟ್ನಿ ಆಗುತ್ತೆ. ನಾನಿಲ್ಲಿ ಚಟ್ನಿಗೆ ಹುರ್ಗಡ್ಲಿ ತೊಗೊಂಡಿನಿ, ಅಂದರೆ ಪುಟಾಣಿ ತೊಗೊಂಡಿನಿ, ಸ್ವಲ್ಪ ಕೊಬ್ಬರಿ ತೊಗೊಂಡಿನಿ, ಹೆಚ್ಚು ಕಡಿಮೆ 1 ಟೀ ಸ್ಪೂನ್ ಇಲ್ಲ 1 ಸ್ಪೂನ್ ಆಗ್ತೈತೆ ಅಷ್ಟೇ ತೊಗೊಂಡಿನಿ. ಈಗ ಏನೈತಲ್ಲ, ಯಾಕಂತಂದ್ರೆ ಮೊದಲ ಕೊಬ್ಬರಿ ಇಡ್ಲಿ ಮತ್ತು ಕೊಬ್ಬರಿ ಚಟ್ನಿ ಬ್ಯಾಡ ಅಂತಂದು ಹಂಗೆ ಒಂದು ಸ್ವಲ್ಪ ಮೆಣಸಿನ್ಕಾಯಿ ಹಾಕ್ಕೊಂಡಿನಿ, ಹಸಿ ಮೆಣಸಿನ್ಕಾಯಿ ಯಾವುದೂ ಹುರಿದಿಲ್ಲ, ಹಂಗೆ ಡೈರೆಕ್ಟಾಗಿ ಹಾಕ್ಕೊಳಕತ್ತೀನಿ. ಟೇಸ್ಟ್ ಇದು ಒಂಥರ ಬೇರೆ ಇರುತ್ತೆ, ಸ್ವಲ್ಪ ಸ್ಪೈಸಿ ಅನಿಸುತ್ತೆ, ಸ್ಪೈಸಿ ತಿನ್ನೋರಿ ನಡೀತೈತಿ, ನೀವು ಬೇಕಂದ್ರೆ ಹುರ್ಕೋಬೋದು. ಈಗ ಒಂದು ಸ್ವಲ್ಪ ಬೆಳ್ಳುಳ್ಳಿ, 1 ಗಡ್ಡೆ ಬೆಳ್ಳುಳ್ಳಿ, ಹಂಗೆ 1-2 ಪೀಸ್ ಹಸಿ ಶುಂಠಿ ಹಾಕ್ಕೊಂಡಿನಿ, ಹಂಗೆ ಒಂದು ಸ್ವಲ್ಪ ಕೊತ್ತಂಬರಿ, ಮಾಮೂಲಿ ಹೆಂಗೆ ಚಟ್ನಿ ಮಾಡ್ತೀವಿ ಹಂಗೆ, ಬಟ್ ಏನಂದ್ರೆ ಪುಟಾಣಿ ಬಳಸ್ಕೊಂಡಿನಿ. ಹಂಗೆ 1 ಸ್ಪೂನು ಜೀರಿಗೆ ಹಾಕ್ಕೊಂಡಿದ್ದೀನಿ, 1 ಸ್ಪೂನ್ ಉಪ್ಪು ಹಾಕ್ಕೊಳಕತ್ತೀನಿ. ಇಷ್ಟು ಹಾಕ್ಕೊಂಡು ನೀವು ರುಬ್ಕೊಂಡು ಬಿಟ್ರಿ ಅಂತಂದ್ರೆ ಚಟ್ನಿ ಏಕದಮ್ ಮಸ್ತ್ ಆಗಿರುತ್ತೆ. ಬಟ್ ಯಾವುದು ಹುರ್ಕೊಂಡಿಲ್ಲ, ಸ್ಪೈಸಿ ಬರುತ್ತೆ ಅನ್ನೋದಕ್ಕೆ, ಸ್ಪೈಸಿ ಇರಲಿ ಅಂತನ ನೀವು ಬೇಕಂದ್ರೆ ಹುರ್ಕೊಂಡು ಮಾಡ್ಕೋಬೋದು. ನುಣ್ಣಗೆ ರುಬ್ಕೋರಿ. ಆದಷ್ಟು ಇಡ್ಲಿಗೆ ಯಾವುದೇ ಇಡ್ಲಿ ಮಾಡಲಿ ಚಟ್ನಿ ಹೆಂಗಿರ್ಬೇಕಂದ್ರೆ ತರಿ ಆಗಿರಬಾರ್ದು, ಸಣ್ಣಾಗಿತ್ತಂದ್ರೆ ಅದ್ರ ಕೊಡೋ ಟೇಸ್ಟೇ ಬೇರೆ ಇರುತ್ತೆ. ಹಾಗಾಗಿ ನೋಡ್ತಿರ್ಬೋದು ನೀವು, ಅಗದಿ ನುಣ್ಣಗೆ ನಾನು ರುಬ್ಕೊಂಡಿನಿ, ತರಿ ಅಂತೂ ಚಟ್ನಿ ಇಲ್ಲ. ಈ ಚಟ್ನಿ ಈ ಒಂದು ಹಸಿ ಕೊಬ್ಬರಿ ಇಡ್ಲಿಗೆ ಮಸ್ತ್ ಪರ್ಫೆಕ್ಟಾಗಿರುತ್ತೆ. ನೀವು ಬೇಡಪ್ಪ ನಮಗೆ ಕೊಬ್ಬರಿ ಚಟ್ನಿನ ಮಾಡ್ಕೊಳ್ತೀವಿ, ಕಾಯಿ ಚಟ್ನಿನ ಅಂದ್ರೆ ಕಾಯಿ ಚಟ್ನಿನೂ ಮಾಡ್ಕೊರಿ. ಈಗ 1-2 ತಾಸು ಆಗಿತ್ತು ನಾನು ಇಟ್ಟು, 2 ತಾಸಿಗೆ ಈ ರೀತಿ ಒಳಗೆ ಹಿಟ್ಟು ರೆಡಿಯಾಗಿತ್ತು. ನಾನು ತೋರಿಸ್ತೀನಿ. ಸ್ವಲ್ಪ ಉಪ್ಪು ಹಾಕ್ಕೊಳ್ರಿ, ರುಚಿಗೆ ಇಡ್ಲಿಗೆ ಎಷ್ಟು ಬೇಕು ಅಷ್ಟು ಉಪ್ಪು ಹಾಕ್ಕೊಂಡು ಒಂದು ಅರ್ಧ ಚಮಚ ಅಷ್ಟು ನಾನಿಲ್ಲಿ ಸೋಡಾ ಹಾಕ್ಕೊಳಕತ್ತೀನಿ. ನೋಡ್ತಿರ್ಬೋದು, ಅಡುಗೆ ಸೋಡಾನ ಒಂದು ಅರ್ಧ ಚಮಚ ಅಷ್ಟು ಹಾಕ್ಕೊಂಡಿನಿ. ಇದ್ರದ್ದು ಅವಶ್ಯಕತೆಯೂ ಇರಂಗಿಲ್ಲ ನಿಮಗೆ. ಯಾವಾಗ ಅಂತಂದ್ರೆ ಒಂದು ಸ್ವಲ್ಪ 3 ತಾಸು ನೆನೆಸಿದ್ರಿ ಅಂತಂದ್ರೆ, ಮುಂಜಾನೆ ನೀವು ಎದ್ದ ತಕ್ಷಣ ಇದನ್ನು ಮಾಡಿ ಇಟ್ಬಿಟ್ರಿ ಅಂದ್ರೆ ನಾಷ್ಟ ಟೈಮಿಗೆ ಆರಾಮ್ ನೆಂದಿರುತ್ತೆ. ಇಲ್ಲ ಟೈಮ್ ಇಲ್ಲ ಅಂದ್ರೆ ಒಂದು ಸ್ವಲ್ಪ ಸೋಡಾ ಪುಡಿ ಹಾಕ್ಕೋಬೇಕಾಗತ್ತೆ. ಅದು ಬೇಡ ಅಂದ್ರೆ ಬಿಸಿನೀರು ಕಾಸ್ರಿ. ನೀವು ರವೆ ಒಳಗೆ ನೀರಿನ ಅಂಶ ನಿಮ್ಗೆ ಇಡ್ಲಿ ಹದಕ್ಕೆ ಇರಬೇಕು,
ಅಂದ್ರೆ ನಾವು ಬಿಸಿನೀರು ಹಾಕಿದಾಗ ಇಡ್ಲಿ ಹದಕ್ಕೆ ಹಿಟ್ಟಿರಬೇಕು. ಆ ರೀತಿ ನೋಡ್ಕೊಂಡು ಬಿಸಿನೀರು ಹಾಕಿದ್ರೂ ಉಬ್ಬುತ್ತಾ. ಅದ್ರ ನಾನಿಲ್ಲಿ ಯಾವುದನ್ನು ಹಾಕಿಲ್ಲ, ಸೋಡಾ ಪುಡಿ ಹಾಕ್ಕೊಂಡಿನಿ. ನನಗೆ ಟೈಮ್ ಇರಲಿಲ್ಲ, ಹಾಗಾಗಿ ಈಗ ಅಡುಗೆ ಸೋಡಾ ಉಪ್ಪು ಹಾಕಿ ಚೆಂದ ಕಲಿಸ್ಕೊರಿ. ನೀವು ನೋಡ್ತಿರ್ಬೋದು, ನಾನು ಆಗಲೇ ಕಲಿಸಿಡೋಕ್ಕೂ ಮುಂಚೆ ಸ್ವಲ್ಪ ನೀರಿನ ಅಂಶ ಭಾಳ ಇತ್ತು. ಈಗೆಲ್ಲ ಕರೆಕ್ಟಾಗಿ ಬಂದೈತಿ. ಇಡ್ಲಿಗೆ ಎಷ್ಟು ಬೇಕು ಅಷ್ಟು ಬಂದು ಅಂದ್ರೆ ಉಬ್ಕೊಳ್ಳುತ್ತೆ. ಅಂದ್ರೆ ಈ ರವೆ ನೀರಿನ ಜೊತೆ ಅಳ್ಕೊಂಡು ನೀರು ಕುಡಿದು ಬಿಡುತ್ತೆ. ಹಾಗಾಗಿ ಈಗ ನೋಡ್ತಿರ್ಬೋದು ನೀವು, ಕರೆಕ್ಟಾಗಿ ಇಡ್ಲಿಗೆ ಎಷ್ಟು ಬೇಕೋ ಅಷ್ಟಾಗೈತಿ. ಅಂದ್ರೆ ಸ್ವಲ್ಪ ಉಬ್ಬೈತಿ. ಒಂದು 2 ತಾಸೊಳಗೆ 1.5 ತಾಸಿಗೆ ನಾನು ತಕ್ಕೊಂಬಿಟ್ಟೀನಿ, ಅಷ್ಟು ಉಬ್ಬೈತಿ. ನಿಮಗೆ ಟೈಮ್ ಇತ್ತಂದ್ರೆ ಇಡ್ರಿ, ಟೈಮ್ ಇಲ್ಲಾಂದ್ರೆ 1 ತಾಸು 1.5 ತಾಸು ನೆನೆಸಿ ಸೋಡಾ ಪುಡಿ ಅಥವಾ ಬಿಸಿನೀರು ಹಾಕಿ ನೀವು ಇಟ್ರಿ ಅಂತಂದ್ರೂ ಉಬ್ತೈತದೆ ಹಿಟ್ಟು. ಈಗ ಇಡ್ಲಿ ಪಾತ್ರೆಗೆ ನಾನು ಆ ಕಡೆ ಇಟ್ಟಿದ್ದೆ ನೀರು ಕುದಿಯೋಕೆ. ಇಡ್ಲಿ ಪಾತ್ರೆನ ಗ್ಯಾಸ್ ಮೇಲೆ ರೆಡಿ ಮಾಡಿಟ್ಟಿದ್ದೆ. ಈಗೇನು ಪ್ಲೇಟಿಗೆ ಒಂದು ಸ್ವಲ್ಪ ಆಯಿಲ್ ಹಾಕ್ಕೊಳಕತ್ತೀನಿ. ದಯವಿಟ್ಟು ಪ್ಲಾಸ್ಟಿಕ್ ಕವರ್ನ ನೀವು ಹರಿದು ಕಟ್ ಮಾಡಿ ಹಾಕಕ್ಕೆ ಹೋಗ್ಬೇಡ್ರಿ, ಕ್ಯಾನ್ಸರಿಗೆ ಕಾರಣ ಅದು. ಹಾಗಾಗಿ ಹಾಕೊಳಕ್ಕೆ ಹೋಗ್ಬೇಡ್ರಿ. ಕಾಟನ್ ಬಟ್ಟೆ ಇತ್ತು ಅಂತಂದ್ರೆ ಕಾಟನ್ ಬಟ್ಟೆ ಈ ಪ್ಲೇಟ್ ಒಳಗೆ ಹಾಕಿರಿ. ಇಲ್ಲ ಅದು ಇಲ್ಲಾಂದ್ರೆ ಒಂದು ಸ್ವಲ್ಪ ಎಣ್ಣೆ ಹಚ್ಕೊಂಡ್ಬಿಟ್ರಿ ಅಂದ್ರೆ ಏಕ್ದಮ್ ಪರ್ಫೆಕ್ಟಾಗಿ ಬರುತ್ತೆ. ಇದು ಒಂದು ಕಾಯಿ ಇಡ್ಲಿಗೆ ನೀವು ಒಂದು ಸರಿ ಎಣ್ಣೆ ಹಚ್ಚಿದ್ರೆ ಸಾಕು, ಯಾಕಂದ್ರೆ ತಾನೇ ಬಿಟ್ಕೊಳ್ಳುತ್ತದೆ ಎಣ್ಣೆನ. ಅದ್ರೊಳಗೆ ಕಾಯಿ ಇರುತ್ತಲ್ಲ, ಕಾಯಿ ತುರಿದು ರುಬ್ಬ ಹಾಕಿರ್ತೀವಲ್ಲ, ತಾನೇ ಎಣ್ಣೆ ಬಿಟ್ಕೊಳ್ಳುತ್ತೆ. ಆರಾಮ ಪ್ಲೇಟಿಂದ ಹೊರಗೆ ಬರ್ತವೆ ಇಡ್ಲಿ. ಕಷ್ಟ ಅಂತೇನು ಆಗಂಗಿಲ್ಲ. ನೋಡ್ಕೊಂಡು ಹಾಕೋರಿ, ಭಾಳ ಹಾಕ್ಕೊಳಕ್ಕೆ ಹೋಗ್ಬೇಡ್ರಿ. ದೊಡ್ಡದಾಗಿ ಹಾಕಿದ್ರೆ ಬೆನ್ಯೋದು ಅಷ್ಟು ಕಷ್ಟ ಅನ್ನೋದು ನನ್ನ ಅಭಿಪ್ರಾಯ. ನಿಮ್ಮ ಇಷ್ಟ, ಹೆಂಗೆ ಬೇಕು ಹಂಗೆ ಮಾಡ್ಕೋರಿ. ಈಗ ನಾನಿಲ್ಲಿ ನಿಮ್ಗೆ ತೋರಿಸ್ತಾಕತ್ತೀನಲ್ಲ, ಸ್ವಲ್ಪ ಹಾಕ್ಕೊಳಕತ್ತೀನಿ. ಅಂದ್ರೆ ಪ್ಲೇಟಿಂದ ಒಂದು ಇಡ್ಲಿದು ಸ್ಟ್ಯಾಂಡ್ ಒಳಗೆ ಪ್ಲೇಟಿಂದ ಎಷ್ಟು ಐತಿ ಅಷ್ಟನ್ನು ಮಾತ್ರ ನಾನು ಹಾಕ್ಕೊಳಕತ್ತೀನಿ, ಓವರ್ ಆಗೋದು ಬೇಡ ಅಂತಂದು. ಇಷ್ಟು ಹಾಕ್ಕೊಂಡು ನೀಟಾಗಿ ಎಲ್ಲ ಪ್ಲೇಟಿಗೂ ಒಂದು ಸ್ವಲ್ಪ ಆಯಿಲ್ ಹಚ್ಚಿ ಇಟ್ಕೊಂಡಿದ್ದೆ. ಒಂದು ಸೈಡ್ ಎಲ್ಲ ಪ್ಲೇಟಿಗೂ ಹಾಕಿಟ್ಕೊಂಡು ಈಗೇನು ಗ್ಯಾಸಿನ ಮೇಲೆ ನೀರು ಇಟ್ಟಿದ್ವಲ್ಲ, ಅಲ್ಲಿ ನಾನು ಈ ಒಂದು ಪ್ಲೇಟ್ಸ್ನ ಹಾಕ್ಕೊಳಕತ್ತೀನಿ. ಇಷ್ಟು ಹಾಕ್ಕೊಂಡ್ರೆ ನೀವು ನಾರ್ಮಲಾಗಿ ಹೆಂಗೆ ಇಡ್ಲಿ ಮಾಡ್ಕೊಳ್ತೀವಲ್ಲ ಹಂಗೆ, ಮತ್ತೇನು ಇದಕ್ಕೇನು ಸಪ್ರೇಟಾಗಿ ಹೈ ಫ್ಲೇಮ್ ಇಡ್ಬೇಕು ಏನಿಲ್ಲ. ನಾರ್ಮಲಾಗಿ ನಾವು ಹೆಂಗೆ ಇಡ್ಲಿ ಮಾಡ್ತಿರ್ತೀವಿ ಅಷ್ಟೇ ಇರುತ್ತೆ ಕೆಲಸ. ಇನ್ನು ಮುಂದೆ ಏನು ಕೆಲಸ ಇರೋಲ್ಲ. ಈಗ ಒಂದು 5ರಿಂದ 10 ನಿಮಿಷ ಮೀಡಿಯಮ್ ಫ್ಲೇಮ್ ಒಳಗೆ ಬೆನೆಯಕ್ಕೆ ಬಿಡೋಣ. ಆದಷ್ಟು ಟೈಮ್ ಇತ್ತಂದ್ರೆ ಲೋ ಫ್ಲೇಮ್ ಒಳಗೆ ಇಡ್ರಿ ನೀವು. ಟೈಮ್ ಇಲ್ಲಾಂದ್ರೆ ಮೀಡಿಯಮ್ಮು. ನೋಡ್ತಿರ್ಬೋದು ನೀವು ಇಡ್ಲಿ ನಾನು ತೆಗೆದು ತೋರ್ಸಕತ್ತೀನಿ. ಈ ರೀತಿ ಒಳಗೆ ನಾನು ಬರೀ 1.5 ತಾಸು, ನೀವು ಅಕಸ್ಮಾತ್ 2 ತಾಸು 3 ತಾಸು ನೆನೆಸಿದ್ರಿ ಅಂದ್ರೆ ಮಸ್ತ್ ಉಬ್ಬು ಬರುತ್ತೆ. ಹಾಗಂತ ಉಬ್ಬಿಲ್ಲ ಅಂತೇನಿಲ್ಲ, ಇಡ್ಲಿ ಕರೆಕ್ಟಾಗಿನ ಉಬ್ಬಿತ್ತು. ತೋರಿಸ್ತೀನಿ ನಾನು ನಿಮಗೆ ತೆಗೆದು ಹೆಂಗೆ ಉಬ್ಬಿತ್ತು ಅಂತಂದು. ನಮ್ಮ ಮನೆ ಒಳಗೆ ಏನಾಗುತ್ತಾ ಅಂತಂದ್ರೆ, ನಮ್ಮ ಮನೆ ಅಂತಲ್ಲ, ಈ ಹಸಿ ಕೊಬ್ಬರಿ ಈ ಮಳೆಗಾಲದೊಳಗೆ ಕೆಡೋದು ಭಾಳ. ಹಂಗೆ ಆಮೇಲೆ ಇದು ಚಳಿಗಾಲದಾಗಂತೂ ಒಣಗ್ಸೋಕ್ಕೆ ಟೈಮ್ ಇರಲ್ಲ. ಹಂಗೆ ವರ್ಕರ್ಸಿಗಂತೂ ಟೈಮೇ ಇರೋಂಗಿಲ್ಲ. ಹಾಗಾಗಿ ಈ ರೀತಿ ಹಸಿ ಕೊಬ್ಬರಿ ಇತ್ತು ಅಂತಂದ್ರೆ ಮಾಡ್ಕೊಂಡು ತಿನ್ನೋದ್ರಿಂದ ಇಡ್ಲಿನೇ ಆಗಿರುತ್ತೆ, ಉದ್ದಿನಬೇಳೆ ಅವಶ್ಯಕತೆಯೂ ನಮಗೆ ಇರೋಂಗಿಲ್ಲ. ಈಗ ಒಂದು ಕಡೆ ತೆಗೆದಿಟ್ಕೊಂಡಿದ್ದೆ, ಪ್ಲೇಟ್ಸ್ ಎಲ್ಲ ಆರಿತ್ತು, ತಣ್ಣಗಾಗಿತ್ತು. ಇವಾಗ ನಿಮಗೆ ತೆಗೆದು ತೋರ್ಸಕತ್ತೀನಿ. ಎಲ್ಲೂ ಒಂದು ಸ್ವಲ್ಪನೂ ಅಂಟಲ್ಲ. ಜಸ್ಟ್ ಒಂದು ನೈಫ್ ಚಾಕು ಸಹಾಯದಿಂದ ಜಸ್ಟ್ ಅಂದರೆ ದಂಡಿ ಅಷ್ಟೇ ನಾನು ಬಿಡಿಸ್ಕೊಳಕತ್ತೀನಿ ನೋಡ್ರಿ. ಈ ರೀತಿ ಒಳಗೆ ಸ್ಪಾಂಜ್ ಅಂದ್ರೆ ಒಂಥರ ಬನ್ ರೀತಿ ಒಳಗೆ ನಮಗೆ ಇಡ್ಲಿ ರೆಡಿಯಾಗಿರುತ್ತೆ. ಕೆಲವೊಂದು ಸರಿ ಉದ್ದಿನಬೇಳೆ ಹಾಕಿದ್ರೂ ಕೆಲವೊಂದು ಸರಿ ಇಡ್ಲಿ ಏನಾಗುತ್ತೆ, ಆ ಮೆಜರ್ಮೆಂಟ್ ಕರೆಕ್ಟ್ ಇರಲಿಲ್ಲ ಅಂತಂದ್ರೆ ಗಟ್ಟಿ ಅನ್ನಿಸ್ತಿರುತ್ತೆ ನಮಗೆ. ಬಟ್ ಇದು ಮಾತ್ರ ಹಂಗೆ ಅನ್ಸಂಗೆ ಇಲ್ಲ. ನಿಮಗೆ ತೋರಿಸ್ತೀನಿ ಒಡೆದು ನಾನು ಬಿಡೋದು ನೋಡ್ರಿ. ಒಂದು ಸ್ವಲ್ಪನೂ ಪ್ಲೇಟಿಗೆ ಎಲ್ಲೂ ಹತ್ತಲಾರ್ದಂಗೆ ಬಿಡುತ್ತೆ. ಜಸ್ಟ್ ನಾವು ನೈಫಿನ ಹೆಲ್ಪಿಂದ ಎಡ್ಜಿಗನಷ್ಟೇ ನಾವು ಬಿಡಿಸ್ಕೊಂಡ್ಬಿಟ್ವಿ ಪ್ಲೇಟಿಂದ ಅಂತಂದ್ರೆ ನೋಡಿ ಹೆಂಗೆ ಬಿಡಾಕತ್ತೈತೆ ನೋಡ್ರಿ. ಇದಕ್ಕೆ ಈಗ ಮತ್ತೆ ನೆಕ್ಸ್ಟ್ ಬ್ಯಾಚ್ ಹಾಕ್ಕೊಳ್ಳೋ ಮುಂದೆ ಎಣ್ಣೆ ಹಚ್ಚೋ ಅವಶ್ಯಕತೆ ಇಲ್ಲ. ಒಂದು ಸರಿ ಹಚ್ಚಿರ್ತೀವಲ್ಲ, ಅದಲ್ಲದೆ ಸ್ಪೆಷಲಾಗಿ ಈ ಕೊಬ್ಬರಿ ಏನಿರುತ್ತಲ್ಲ, ಈ ಹಬಿ ಒಳಗೆ ಬೇಯೋದ್ರಿಂದ ಏನಾಗುತ್ತೆ ಅಂತಂದ್ರೆ ತನ್ನಿಷ್ಟಕ್ಕೆ ತಾನೇ ಎಣ್ಣೆ ಬಿಟ್ಕೊಳುತ್ತೆ. ಹಾಗಾಗಿ ನೋಡ್ತಿರ್ಬೋದು ನೀವು, ಒಂದು ಸ್ವಲ್ಪ ಪ್ಲೇಟಿಗೆ ಹತ್ಕೊಳಕತ್ತಿಲ್ಲ, ಅಷ್ಟು ಮಸ್ತಾಗಿ ಬರುತ್ತೆ. ಇದು ಆರಿತ್ತು ಪ್ಲೇಟ್. ಈಗ ಬಿಸಿ ಇರೋ ಪ್ಲೇಟ್ನ ನಾನು ನಿಮಗೆ ತೆಗೆದು ತೋರಿಸ್ತೀನಿ ಒಂದು ಸರಿ ನೋಡಿ. ಎಲ್ಲೂ ಹತ್ತಿಲ್ಲ ಪ್ಲೇಟಿಗೆ. ಈಗ ಇದು ಬಿಸಿ ಭಾಳ ಏಕ್ದಮ್ ಗರಮ್ ಐತಿ, ಬಿಸಿ ಐತಿ. ಇದನ್ನು ತೋರಿಸ್ತೀನಿ ನಿಮಗೆ. ಆದಷ್ಟು ಯಾವುದೇ ಇಡ್ಲಿ ಮಾಡಲಿ ನಾವು ಪ್ಲೇಟ್ ತೆಗೆದ ತಕ್ಷಣ ತಗೊಳ್ಳೋದಕ್ಕಿಂತ ಒಂದು 15 ಸೆಕೆಂಡ್ ಬಿಟ್ಟು ಆಮೇಲೆ ತಗೊಳ್ರಿ, ಇಡ್ಲಿ ಚಲೋ ಬರ್ತಾವೆ. ಹಾಗಂತ ಭಾಳ ಹೊತ್ತು ಬಿಡಕ್ಕೆ ಹೋಗ್ಬೇಡ್ರಿ. ಈ ರೀತಿ ಒಳಗೆ ಇದು ಭಾಳ ಗರಮ್ ಇತ್ತು, ಬಿಸಿ ಭಾಳ ಇತ್ತು. ಆದ್ರೂ ನಿಮಗೆ ತೆಗೆದು ತೋರ್ಸಕತ್ತೀನಿ ಯಾವ ರೀತಿ. ಎಲ್ಲೂ ಅಂಟಲ್ಲ, ಆರಬೇಕಂತೇನಿಲ್ಲ. ಒಂದು 15 ಸೆಕೆಂಡ್ ಬಿಟ್ರಿ ಅಂತಂದ್ರೆ ಅದು ಒಂದು ಸ್ವಲ್ಪ ಬಿಸಿ ಇರುತ್ತಲ್ಲ ಪ್ಲೇಟ್, ಆರ್ಕೊಳ್ಳುತ್ತೆ, ನೀರಿನ ಅಂಶ ಎಲ್ಲ ಹೋಗುತ್ತೆ ಅನ್ನೋದು ಕಷ್ಟ. ಈಗ ನಾನು ಇದನ್ನು ನಿಮಗೆ ತೋರಿಸ್ತೀನಿ. ಜಸ್ಟ್ ಬಿಡಿಸ್ಕೊಂಡಿನಿ, ತನ್ನಿಂದ ತಾನೇ ಬರುತ್ತೆ. ನೋಡ್ತಿದ್ರಲ್ಲ, ಇದು ಸೆಕೆಂಡ್ ಬ್ಯಾಚ್. ನಾ ಇದಕ್ಕೆ ಆಯಿಲ್ ಹಚ್ಚಿಲ್ಲ, ನಾನು ಒಂದೇ ಸರಿಗೆ ಹಚ್ಚಿತ್ತಲ್ಲ, ಅದನ್ನು ಬಿಟ್ಟರೆ ಮತ್ತೆ ಆಯಿಲ್ ಹಚ್ಚಿಲ್ಲ. ಈ ಬನ್ ರೀತಿ ಒಳಗೆ ಇಡ್ಲಿ ಕಾಣಿಸುತ್ತೆ, ಹಂಗೆ ಬೆಳ್ಳಗೆ ನೀವು ನೋಡ್ತಿರ್ಬೋದು ಎಷ್ಟು ಕಲರ್ ಚೇಂಜ್ ಆಗೈತಿ ಅಂತಂದು. ತೊಳ್ಕೊಳ್ಳೋ ರೀತಿ ಇರುತ್ತೆ. ಯಾವುದೇ ಇಡ್ಲಿ ಮಾಡಲಿ, ನಾವು ಉದ್ದಿನಬೇಳೆ ಹಾಕಿ ಮಾಡಲಿ, ಉದ್ದಿನಬೇಳೆ ಹಾಕ್ದೆ ಮಾಡಲಿ, ಒಟ್ಟು ಎಲ್ಲನೂ ನೀಟಾಗಿ ನಾವು ಒಂದ್ಸರಿ ತೊಳ್ಕೊಬೇಕು. ಡಸ್ಟ್ ಹೋಗ್ಬಿಡ್ತು ಅಂದ್ರೆ ಕಲರ್ ಹಿಂಗೆ ಬರುತ್ತೆ. ಮಸ್ತ್ ಅಂದ್ರೆ ಮಸ್ತ್ ಇಡ್ಲಿ ಅಂತೂ, ಈ ಘಮ ಅಂತೂ ಮನೆ ತುಂಬ ಹಿಡ್ದಿರ್ತೈತಿ. ಈ ಒಂದು
ಕಾಯಿ ಇಡ್ಲಿ ಮಾಡಿದಾಗ ಆ ಪರಿಮಳ ಮನೆ ತುಂಬ ಹಿಡಿದಿರ್ತೈತಿ. ಅದನ್ನು ಸ್ಮೆಲ್ ಮಾಡಿದ್ರೆ ಗೊತ್ತಾಗುತ್ತೆ, ತಿನ್ಬೇಕು ಅನ್ನಿಸ್ತಿರ್ತೈತಿ. ಈಗ ನಾನು ಮಾಡಿರೋ ಪುಟಾಣಿ ಚಟ್ನಿ ಅಥವಾ ಹುರ್ಗಡ್ಲಿ ಚಟ್ನಿ ಜೊತೆ ಬನ್ ರೀತಿ ಒಳಗೆ ರೆಡಿ ಆಗಿರ್ತಾವೆ ಇಡ್ಲಿ. ಮಲ್ಲಿಗೆ ಇಡ್ಲಿ ಅಂತಲೇ ಹೇಳ್ಬೋದು. ಅಗದಿ ಕ್ವಿಕ್ಕಾಗಿ ಆಗುತ್ತೆ. ಒಂದು ಸ್ವಲ್ಪ ಮುಂಜಾನೆ ಟೈಮ್ ಇತ್ತಂದ್ರೆ ಸಾಕು. ಇಲ್ಲಿ ನೋಡ್ತಿರ್ಬೋದು, ನಾನು ನಿಮಗೆ ಹೊಡೆದು ತೋರಿಸ್ತಿದ್ದೀನಿ. ಈ ಉದ್ದಿನಬೇಳೆ ಇಡ್ಲಿನ ಮೀರಿಸುವಷ್ಟರ ಮಟ್ಟಿಗೆ ಇಡ್ಲಿ ಸ್ಪಾಂಜಿಯಾಗಿ ಬನ್ ರೀತಿ ಒಳಗಿತ್ತು. ಟೇಸ್ಟೂ ಹಂಗೆ ಇರುತ್ತೆ. ಕೊಬ್ಬರಿ ಏನಾದರೂ ಹಾಳಾಗುತ್ತಾ ಅನ್ನೋ ಕಾನ್ಸೆಪ್ಟ್ ನಿಮಗೆ ಇತ್ತಂದ್ರೆ ಒಂದು ಸರಿ ಹಿಂಗೆ ಮಾಡಿ ನೋಡ್ಬೋದು. ಭಾಳ ಅಂದ್ರೆ ಭಾಳ ಒಳಗಡೆನೂ ಭಾಳ ಪರ್ಫೆಕ್ಟಾಗಿ ಬೆಂದ್ಕೊಂಡಿರುತ್ತೆ. ಘಮ ಮಾತ್ರ ಇಡೀ ಮನೆ ಹಿಡಿದಿರುತ್ತೆ ಪರಿಮಳ. ಅಷ್ಟು ಅಂದರೆ ಕಾಯಿ ಪರಿಮಳ ರುಬ್ಬಿ ಹಾಕ್ಕೊಂಡಿರ್ತೀವಲ್ಲ, ಅದ್ರದ್ದೊಂದು ಸ್ಮೆಲ್ಲನ್ನು ನಮಗೆ ಬೇರೆ ರೀತಿ ಒಳಗೆ ಅನ್ನಿಸ್ತಿರ್ತೈತಿ. ಹಾಗೆ ಈ ಇಡ್ಲಿನ ನೀವು ಯಾವಾಗ ಬೇಕಾದರೂ ರಾತ್ರಿ ಆದರೂ ಮಾಡ್ಕೊಂಡು ತಿನ್ಬೋದು, ಮುಂಜಾನೆ ಆದರೂ ಮಾಡ್ಕೊಂಡು ತಿನ್ಬೋದು. ರುಬ್ಬೋದೇ ಇರಲ್ಲ, ನೆನೆಸಿ ಹಾಕೋದೇ ಇರೋದಿಲ್ಲ ಅಂತಂದಾಗ ಟೈಮ್ ಇದ್ದಾಗ ನೀವು ಮಾಡ್ಕೊಂಡು ತಿನ್ನಿರಿ. ಹಿಂಗೆ ಮಾಡೋದ್ರಿಂದ ನಮ್ಮ ಕೊಬ್ಬರಿನೂ ಹಾಳಾಗಲ್ಲ, ದೇವ್ರಿಗೆ ಒಡಿಸಿದ್ದು ಹೊಟ್ಟೆಗೆ ಹೋತು ಅನ್ನೋ ತೃಪ್ತಿನೂ ನಮಗಿರುತ್ತೆ. ಐ ಹೋಪ್ ಇವತ್ತು ನಾನು ಮಾಡಿರೋ ರೆಸಿಪಿ ನಿಮಗೆ ಇಷ್ಟ ಆಗೈತಿ ಅಂದ್ಕೊಳ್ತೀನಿ. ಇಷ್ಟ ಆದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿರಿ. ಹಾಗೆ ನಿಮ್ಮ ಫ್ರೆಂಡ್ಸಿಗೆ ಕೂಡ ಶೇರ್ ಮಾಡಿ.